ಪರಮಾತ್ಮ ಜಂಗಮ, ತನು ಮಧ್ಯೆ ಪ್ರಸಾದವಾಯಿತು, ನಿಶ್ಚಿಂತ ನಿವಾಸವಾಯಿತು. ಕೂಡಲ ಸಂಗನ ಶರಣರ ಸಂಘದಿಂದ ನಿಶ್ಚಿಂತ ನಿವಾಸವಾಯಿತು. ಬಸವಣ್ಣನವರ ವಚನ ವ್ಯಾಖ್ಯಾನ 478. ಆತ್ಮಲಿಂಗ ಪರಮಾತ್ಮ ಜಂಗಮ. ವಚನ ಸರಳವಾಗಿದೆ. ಆತ್ಮ ಅಂದರೆ ಜೀವ ಪ್ರಾಣ, ಅದು ಲಿಂಗ. ಪರಮಾತ್ಮನೇ ಜಂಗಮ, ಅವನೇ ಗುರುವಿನ ಗುರು. ನಾವು ಈ ಶರೀರ, ಈ ಜೀವ, ಇವನೇ ಲಿಂಗ. ತನು ಮಧ್ಯ ಪ್ರಸಾದವಾಯಿತು. ಆ ಪರಮಾತ್ಮನಿಗೆ ಈ ಶರೀರವೇ ಪ್ರಸಾದ, ನಿಶ್ಚಿಂತ ನಿವಾಸವಾಯಿತು. ಈ ಜ್ಞಾನ, ಅನುಭವ ಜ್ಞಾನ ಬಂದ ಮೇಲೆ ಇನ್ನು ನಿಶ್ಚಿಂತೆ ದೃಢವಾಗಿ ನನ್ನಲ್ಲಿ ಚಿಂತೆಯಿಂದ ದೂರವಾದ ನಾನು ನಿಶ್ಚಿಂತನಾದೆ. ಕೂಡಲ ಸಂಗಮ ದೇವ, ಕೂಡಲ ಸಂಗನ ಶರಣರ ಸಂಘದಿಂದ. ಈ ಭಾವ ನನ್ನಲ್ಲಿ ಯಾಕಪ್ಪ ಬಂತು, ಹೇಗೆ ಬಂತಪ್ಪ ಅಂತ ಹೇಳಿದರೆ, ಕೂಡಲ ಸಂಗನ ಶರಣರ ಸಂಘದಿಂದ. ಇಲ್ಲಿ ಬಸವಣ್ಣನವರು, ನಾವೀಗಾಗಲೇ ಅನೇಕ ಸಲ ಹೇಳಿದ್ದೇನೆ, ಬಸವಣ್ಣನವರು ತಮ್ಮ 60ನೇ ವಯಸ್ಸಿನಿಂದ ಮುಂದೆ ನಿವೃತ್ತರಾಗಿ ಶಿವಾನುಭವಕ್ಕೆ ಬಂದ ಮೇಲೆ ಎಲ್ಲೆಲ್ಲಿ ಶಿವಾನುಭವ ನಡೀತಿತ್ತು ಅಲ್ಲೆಲ್ಲ ಹೋಗಿ ಕೇಳ್ತಿದ್ರು. ಆಮೇಲೆ ಅಭಿರುಚಿ ಉಂಟಾಗಿ ತಾವು ತಮ್ಮ ಮನೆಯಲ್ಲಿ ಶಿವಾನುಭವ ವ್ಯವಸ್ಥೆ ಮಾಡಿಕೊಂಡ್ರು ಮತ್ತು ದಾಸೋಹ ನಡೆಸೋಕ್ಕೆ ಶುರು ಮಾಡಿಸಿದ್ರು. ಆಮೇಲೆ ಪರಮಾತ್ಮ ಸಗುಣನೋ ನಿರ್ಗುಣನೋ ಭಕ್ತಿ ಆರಂಭ ಆಯಿತು. ಚೆನ್ನಯ್ಯ ಚೋಳ ಇವ್ರಿಗೆ ಹೊಲ್ದಂಗೆ ನನಗೂ ಒಲೆ ಅಂತ ಬೇಡಿಕೆ ಹಂಬಲ ಜಾಸ್ತಿ ಆಯಿತು. ಆಮೇಲೆ ಇದೇ ಭಕ್ತಿಯನ್ನು ಬಹಳ ಕಾಲ ಮಾಡಿದ ಮೇಲೆ ದೇವರು ಅಂದರೆ ಏನು, ಸಗುಣನೋ ನಿರ್ಗುಣನೋ ಸಾಕಾರನೋ ನಿರಾಕಾರನೋ ಎನ್ನುವುದು ಇಷ್ಟೆಲ್ಲ ಭಕ್ತಿ ಮಾಡಿದ್ರೆ ಮತ್ತು ಅವ್ರಿಗೆಲ್ಲ ಒಲ್ಲು ನಾನು ಇಷ್ಟೆಲ್ಲ ಭಕ್ತಿ ಮಾಡ್ತಾ ಇದ್ದೀನಿ ಮತ್ತು ನನಗೆ ಯಾಕೆ ಒಲಿತಾ ಇಲ್ಲ, ಈ ಪ್ರಶ್ನೆ ಅವರ ಅಂತರಂಗದಲ್ಲಿ ಶುರುವಾಯಿತು. ಈಗ ಶುರುವಾದ ಕಾಲಕ್ಕೆ ಅನೇಕ ಅಲ್ಲಮ ಪ್ರಭುದೇವ್ರ ವಚನಗಳು, ಅಕ್ಕ ಮಹಾದೇವ್ರ ವಚನಗಳು ಬಸವಣ್ಣನವರಿಗೆ ಮುಟ್ಟಿದ್ವು. ಅವರು ಶಿವಾನುಭವ ಹೇಳಿಕೊಂಡು ಬಂದಂಥ ಕಾಲಕ್ಕೆ ಇವರು ಅವ್ರ ಶಿವಾನುಭವಗಳನ್ನು ಎಲ್ಲೆಲ್ಲಿ ಅಲ್ಲಮ ಪ್ರಭುದೇವರ ಶಿವಾನುಭವ ನಡೀತಿತ್ತು, ಎಲ್ಲೆಲ್ಲಿ ಅಕ್ಕ ಮಹಾದೇವರ ಶಿವಾನುಭವ ನಡೀತಿತ್ತು ಅಲ್ಲೆಲ್ಲ ಇವರು ಕೇಳಿದ್ರು. ಕೇಳಿದ ಮೇಲೆ ಅವ್ರ ವಚನಗಳನ್ನೆಲ್ಲ ಬಹಳ ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಿದ ಮೇಲೆ ಅವರೂ ತಮ್ಮ ಶಿವಾನುಭವಕ್ಕೆ ಕರ್ಕೊಂಡು ಬಂದು 1 ದಿವಸ 2 ದಿವಸ ಹಿಂಗೆ ಶಿವಾನುಭವವನ್ನು ತಮ್ಮ ಮನೆಯಲ್ಲಿ ಕೂಡ ಅವರಿಂದ ನಡೆಸಿದ್ದಾರೆ. ಹಿಂಗೆ ನಡೆಸಿದ ಮೇಲೆ ಆಗ ದೇವರು ಅಂದ್ರೆ ಏನು ಅನ್ನೋದನ್ನು ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವರು, ಬಸವಣ್ಣವರು ತಿಳಿಸ್ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಅದುವರೆಗೆ ಬಸವಣ್ಣನವರು ಲೌಕಿಕದಲ್ಲಿದ್ದರು. ಅವರಿಗೆ ತಪಸ್ಸು ಭಕ್ತಿ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಕೂಡಲ ಸಂಗಮದಲ್ಲಿ ಸ್ವಲ್ಪ ಸಾಧ್ಯ ಆಗಿತ್ತು, ಆದರೆ ಅವಾಗಿನ್ನೂ ತರುಣರು, ಅಷ್ಟು ಜ್ಞಾನ ಬುದ್ಧಿ ವಿವೇಕ ಇರಲಿಲ್ಲ. ಈಗ ಅವರು ಪರಿಪಕ್ವವಾಗಿದೆ, ಬುದ್ಧಿ ಬೆಳೆದಿದೆ. ದೇವರು ಯಾರು ಏನು ಅನ್ನತಕ್ಕಂಥ ನಿಶ್ಚಿತ ಮತ್ತು ವಿಚಾರ ಶಕ್ತಿ ಚೆನ್ನಾಗಿ ಬೆಳೆದಿದೆ ಮತ್ತು ಈಗ ಸಾಕಷ್ಟು ಬದುಕು ಮಾಗಿದೆ, ಪರಿಪಕ್ವ ವಿಚಾರ ಶಕ್ತಿ ಅವರಲ್ಲಿ ಉಂಟಾಗಿದೆ. ಆಗ ಅಲ್ಲಮ ಪ್ರಭುದೇವರು ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಂತೇಳಿ ತಪಸ್ಸು ಮಾಡಿದವರು. ಅದೇ ರೀತಿಯಾಗಿ ಅಕ್ಕ ಮಹಾದೇವರು ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತೇಳಿ ತಪಸ್ಸು ಮಾಡಿದವರು. ಹೀಗಾಗಿ ಅವ್ರ ಹಂಬಲದಿಂದ ಅಷ್ಟೆಲ್ಲ ತಪಸ್ಸು ಮಾಡಿದಾಗ ಸಿಗಲಿಲ್ಲ ಅಂದಾಗ ಅವ್ರು ವಿಚಾರ ಮಾಡಿದರು, ದೇವರಂದರೆ ಏನು ಎಲ್ಲ. ಹೀಗೆ ಮತ್ತೆ ಮತ್ತೆ ಜ್ಞಾನ ತಪಸ್ಸು ಅಧ್ಯಯನ ನಡೆದ ಮೇಲೆ ದೇವರು ಗುಣನಲ್ಲ ನಿರ್ಗುಣ ಅನ್ನತಕ್ಕಂಥದ್ದು ಅಲ್ಲಮ ಪ್ರಭುದೇವ್ರಿಗೆ, ಅಕ್ಕಮದೇವ್ರಿಗೆ ಅನುಭವಕ್ಕೆ ಬಂದು ಅವರು ಜ್ಞಾನೋದಯ ಆಗಿ ಅದನ್ನೆಲ್ಲ ವಚನದಲ್ಲಿ ಅಭಿವ್ಯಕ್ತ ಮಾಡಿದರು. ಹಾಗಾದರೆ ದೇವರು ಅಂದರೆ ಏನು, ದಾಸೋಹ ಅಂದರೆ ಏನು, ಪರಮಾತ್ಮ ಅಂದರೆ ಏನು, ಅದನ್ನೆಲ್ಲ ಅವರು ಅಲ್ಲಮ ಪ್ರಭುದೇವರು ತಮ್ಮ ಅನೇಕ ವಚನಗಳಲ್ಲಿ ಅಭಿವ್ಯಕ್ತ ಮಾಡಿದರು. ಅದು ಮನವರಿಕೆ ಆದಮೇಲೆ ಈಗ ಆತ್ಮಲಿಂಗ ಪರಮಾತ್ಮ ಜಂಗಮ ದೇಹ ಪ್ರಸಾದವಾಯಿತು, ಕೂಡಲ ಸಂಗನ ಶರಣರ ಅನುಭವದಿಂದ ಅಂತ ಬಸವಣ್ಣನವರು ಸ್ಪಷ್ಟವಾಗಿ ತಮ್ಮ ಈ ವಚನದೊಳಗೆ ನಾನು ಹೇಗೆ ಬೆಳೆದೆ, ನಾನು ಹೇಗೆ ಜ್ಞಾನವನ್ನು ಪಡ್ಕೊಂಡೆ, ನನ್ನ ಶಿವಾನುಭವ ಮತ್ತು ಸಗುಣದಿಂದ ನಿರ್ಗುಣಕ್ಕೆ ನನ್ನ ಭಕ್ತಿ ಹೇಗೆ ಪರಿವರ್ತನೆ ಆಯಿತು, ನನ್ನ ಒಳಗಿರ್ತಕ್ಕಂಥ ಪ್ರಾಣವೇ ಲಿಂಗ, ನಾವೇ ಪರಮಾತ್ಮ ಸ್ವರೂಪಿ, ಪರಮಾತ್ಮ ಅವನಿಂದ ಬಂದವರು ನಾವು, ಎಲ್ಲ ಜ್ಞಾನೋದಯ ಅಲ್ಲಮ ಪ್ರಭುದೇವರು ಅಕ್ಕ ಮಹಾದೇವ್ರ ವಚನಗಳಿಂದ ಇಡೀ ಶರಣ ಸಮೂಹಕ್ಕೆ ಬಂದಿದೆ. ಯಾಕಂತ ಹೇಳಿದರೆ ಇಡೀ ಶರಣ ಸಮೂಹ ಲಿಂಗದ ಭಕ್ತಿ ಮಾಡ್ಕೊಂಡು ಕೂತಿತ್ತು. ನಾವು ಕೈಲಾಸಕ್ಕೆ ಹೋಗ್ಬೇಕು, ಕೈಲಾಸದಲ್ಲಿ ಶಿವನ ದರ್ಶನ ತಗೋಬೇಕಂತಿದ್ರು. ಇದನ್ನೆಲ್ಲ ಒಡೆದಾಕ್ದವರು ಅಲ್ಲಮ ಪ್ರಭುದೇವ್ರ ತಪಸ್ಸಿನಿಂದ, ಅಕ್ಕ ಮಹಾದೇವ್ರ ತಪಸ್ಸಿನಿಂದ ಎಲ್ಲರಿಗೂ ಜ್ಞಾನೋದಯವನ್ನು ಕೊಟ್ಟರು. ಅಂಥ ಜ್ಞಾನೋದಯವನ್ನು ಪಡ್ಕೊಂಡದ್ದನ್ನು ಬಸವಣ್ಣವ್ರ ವಚನದಲ್ಲಿ ವಿವರಿಸಿದ್ದಾರೆ. ವಿಜಯ TV 12 ಬಸವಣ್ಣನವ್ರ ವಚನ ವ್ಯಾಖ್ಯಾನ 478.